ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆಲ್ಲರಿಗೂ 6ರಿಂದ 6 ಚಿಕ್ಕಿ ತೆಗೆದು ಯಾವ ರೀತಿ ಸುಂದರವಾದಂಥ ರಂಗೋಲಿ ತೆಗಿಬಹುದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಇದು ರಂಗೋಲಿ ಭಾಳ ಈಸಿ ಅದ, ಆಮೇಲೆ ನೋಡಲಿಕ್ಕೆ ಭಾಳ ಚಂದ ಅನ್ನಿಸ್ತದ, ಆಮೇಲೆ ಭಾಳ ಅಂದ್ರೆ ಭಾಳ ಸಿಂಪಲ್ ಅದ. ನೀವು ಮನೆ ಮುಂದೆ ಹಾಕ್ಬೋದು, ತುಳಸಿ ಮುಂದೆ ಹಾಕ್ಬೋದು. ಇದು ರಂಗೋಲಿ ಭಾಳ ಚಂದದ. ನೋಡಿರಿ, ನೀವೆಲ್ಲರೂ ಈ ರಂಗೋಲಿಯನ್ನು ಟ್ರೈ ಮಾಡಿರಿ. ಫಸ್ಟಿಗೆ ಏನು ಮಾಡಬೇಕು, 6ರಿಂದ 6 ಚಿಕ್ಕಿಯನ್ನು ಒಂದ್ರ ಕೆಳಗಡೆನೇ ಒಂದು ತಕ್ಕೊಂಡು ಈ ರೀತಿ ಎಕ್ಸ್ ಶೇಪಲ್ಲಿ ರೌಂಡಪ್ಪನ್ನು ಮಾಡಬೇಕು. ಫಸ್ಟ್ ನೋಡ್ರಿ, ನಾ ಈ ರೀತಿ ಈ ಕಡೆ ಮಾಡೇನಿ. ನೆಕ್ಸ್ಟ್ ಏನು ಮಾಡೇನಿ, ಈ ಸೈಡ್ ರೌಂಡಪ್ಪನ್ನು ಮಾಡೇನಿ. ಅದೇನಾಗ್ತದೆ, ಎಕ್ಸ್ ಶೇಪ್ನೊಳಗೆ ಇದು ನಿಮ್ಗೆ ರೌಂಡಪ್ ಮಾಡಿದ್ದು ಕಾಣಿಸ್ತದ. ನೆಕ್ಸ್ಟಿಗೆ ಬಾರ್ಡ್ರಿಗೆ ಏನು ಮಾಡಬೇಕು, ಈ ರೀತಿ ರೌಂಡಪ್ಪನ್ನು ಮಾಡ್ಕೋಬೇಕು. ಒಂದು ಸಲ ನೀವೆಲ್ಲರೂ ಪೆನ್ನೊಳಗೆ ಪೇಪರ್ ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ. ಇದು ರಂಗೋಲಿ ಭಾಳ ಈಸಿ ಅದ, ಆಮೇಲೆ ಮನೆ ಮುಂದೆ ತೆಗೆದ್ರೆ ಭಾಳ ಚಂದ ಕಾಣಿಸ್ತದ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾ ಏನು ಮಾಡಿದ್ದೀನಿ, 2 ಚಿಕ್ಕಿ ಕೆಳಗೆ ಒಂದು ಲೈನ್ ತೆಗೆದು ಈ ರೀತಿ ರೌಂಡಪ್ಪನ್ನು ಮಾಡಿದ್ದೀನಿ. ನೀವೆಲ್ಲರೂ ಇದೇ ರೀತಿನ ಮಾಡಿರಿ. ನಾನು ಕಲಿಸುತ್ತಿರುವಂಥ ರಂಗೋಲಿಗಳನ್ನು ದಿನಾಲೂ ಟ್ರೈ ಮಾಡಿರಿ. ನಿಮ್ಮ ಮನೆ ಮುಂದೆಲ್ಲ ಹಾಕ್ರಿ, ನನಗೆ ಕಮೆಂಟ್ ಕೊಡ್ರಿ. ಮತ್ತು ನಾ ಕಲಿಸ್ತಿರೋಂಥ ಈ ರಂಗೋಲಿಗಳೆಲ್ಲ ನಿಮಗೆ ಸೇರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಾ ಮಧ್ಯದಲ್ಲಿ ಏನು ಮಾಡಿದ್ದೀನಿ, ಒಂದು ಸ್ವಲ್ಪ ಕಲರ್ ತುಂಬಿ ಈ ರಂಗೋಲಿಯನ್ನು ಸುಂದರವಾಗಿ ಕಾಣಿಸೋ ಹಾಗೆ ಮಾಡಿದ್ದೀನಿ. ನನ್ನ ರಂಗೋಲಿಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.